ನೀವೆಲ್ಲರೂ ಸೇರಿ ಒಟ್ಟಿಗೆ ಥೀಮ್ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ವೆಂಕಟೇಶ್ ಸರ್ ಓಕೆ PR ಸರ್ ಲಕ್ಕಿ PR ಸರ್ ಎಲ್ಲ ಸಿನಿಮಾದು ಸೂತ್ರಧಾರಿಯಿಂದ ಹಿಡಿದು ಪ್ರತಿಯೊಂದು ಲಾಂಚಿಂಗ್, ಯಾಕಂದ್ರೆ ಲಾಸ್ಟ್ ಟೈಮ್ ಮೊನ್ನೆ ಸೂತ್ರಧಾರಿಗೆ ಅಣ್ಣ ಇರಲಿಲ್ಲ, ದಟ್ಸ್ ವೈ ಈಗ ಈ ಸಾಂಗ್ ನ ನಮ್ಮ ವೆಂಕಟೇಶ್ ಸರ್ ಲಾಂಚ್ ಮಾಡಬೇಕಾಗಿ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ರಾಜನ್ ಅವರೇ. ಇದೆಲ್ಲ ಒಂದು ಸಮಾರಂಭ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಅದರಲ್ಲೂ ಫಸ್ಟ್ ಟೈಮ್ ಒಂದು ದೊಡ್ಡ ಸಾಹಸ ಮಾಡಿದೆ. ಹೆಣ್ಮಕ್ಳನ್ನ ಹಾಕೊಂಡು ಒಂದು ಕಬಡ್ಡಿ, ಸೆಲೆಬ್ರಿಟಿ ಕಬಡ್ಡಿ ಮಾಡ್ತಿರೋದು, ಸೆಲೆಬ್ರಿಟಿ ಸಿಗೋದೇ ಕಷ್ಟ ಇದೆ. ಯಾಕೆ ನನಗೆ ಚೆನ್ನಾಗಿ ಅನುಭವ ಇದೆ. ನನಗೆ ಅದು ಹೇಳ್ತಾ ಹೋದ್ರೆ ಗಂಟಾನುಗಟ್ಟಲೆ ಆಗುತ್ತೆ. ಅದು ಇವತ್ತು ಬೇಡ ಅಂತ ನವರಸನ ಒಳ್ಳೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತೆ ಎಲ್ಲ ಆಟಗಾರರಿಗೂ ಮತ್ತು ಟೀಮ್ ಓನರ್ಸ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಅದ್ಭುತವಾದ ಸಾಂಗ್ನ ಬಿಡುಗಡೆ ಮಾಡಬೇಕು, ರಿಲೀಸ್ ಆಗಬೇಕು. ಆ ಸಾಂಗು ಕೂಡ ಸೂಪರ್ ಹಿಟ್ ಆಗಬೇಕು ಅಂತ ಹೇಳ್ಕೊತೀನಿ. ಸಾಂಗ್ನ ಪ್ಲೇ ಮಾಡಿದ್ವಿ. ಥೀಮ್ ಇಂದ ಬೇರೆ ಕಬಡ್ಡಿದೆಲ್ಲ ಯೂಸ್ ಮಾಡ್ತಾ ಇದ್ವಿ. ಇಲ್ಲ ನಮ್ಮದೇ ಒಂದು ಮಾಡಬೇಕು ಅಂತ ಹೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ, ಬ್ರೋ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು, ಅದು ನಮ್ಮದೇ ಆಗಿರಲಿ, ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ. ಅದಕ್ಕೆ ಚಂದನ್ ಆ್ಯಕ್ಚುಲಿ ಒಂದು 10 days ಮುಂಚೆನೇ ಈ ಥೀಮ್ ಮ್ಯೂಸಿಕ್ನ ರೆಡಿ ಮಾಡಿ ನನಗೆ ಕೊಟ್ಟರು. ಬಟ್ ಬರೀ ಮ್ಯೂಸಿಕ್ ಲಾಂಚ್ ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ ಇದಕ್ಕೆ ಏನಾದರೂ ಒಂದು ಒಳ್ಳೆ ವಿಡಿಯೋ ಕಂಟೆಂಟ್ ಮಾಡಬೇಕು, ಶೂಟ್ ಮಾಡಬೇಕು ಅಂದರೆ ಇನ್ನೂ ನಾವು ಕಬಡ್ಡಿ ಇದಕ್ಕೆ ಹೋಗಿಲ್ಲ. ಅದು ಫಸ್ಟ್ ಸೀಸನ್ ಆಗಿರೋದ್ರಿಂದ ನಮ್ಮ ಹತ್ರ ಯಾವುದು ಶಾರ್ಟ್ಸ್ ಇಲ್ಲ, ಏನು ಮಾಡೋದು ಅಂತ ಇದ್ದಾಗ ಅವರೇ ಒಂದು ಐಡಿಯಾ ಕೊಟ್ಟರು. ನಮ್ಮ ಚಂದನ್ ಶೆಟ್ಟಿ ಬ್ರದರ್ ಇದ್ದಾರೆ ಪುನೀತ್, ಅವರು ಎಂಟೈರ್ ಇದನ್ನು ಇಷ್ಟು ವಿಷುವಲ್ ಗ್ರ್ಯಾಂಡ್ ಆಗಿ ಇದನ್ನು ಅದು ಮ್ಯೂಸಿಕ್ ತಕ್ಕನಂಗೆ ವಿಷುವಲ್ಸ್ ಕೊಟ್ಟರು. ಅದರಿಂದ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ಚಂದನ್ ಬ್ರೋ, ನೀವು ಲಂಡನ್ನಲ್ಲಿದ್ದೀರಾ. ಇಲ್ಲಿಂದ ನಮ್ಮ ಎಲ್ಲ ಇಡೀ CWK ತಂಡದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲೋ ಸ್ಟಾರ್ಟ್ ಆಗಿದ್ದು ಅಶ್ವಿನಿ ಮೇಡಮು, ಯಾಕಂದರೆ ನಾವು ಎಲ್ಲ ಕಾರ್ಯಕ್ರಮಗಳು ಯಾವುದೇ ಒಂದು ಮಾಡಿದಾಗಲೂ ಫಸ್ಟ್ ನಂದು ಎಲ್ಲ ಸಿನಿಮಾನು ಅಪ್ಪು ಸರ್ ಲಾಂಚ್ ಮಾಡಿಕೊಡ್ತಿದ್ರು, ದರ್ಶನ್ ಸರ್ ಮಾಡ್ತಿದ್ರು. ಬಟ್ ಈಗ ಅಪ್ಪು ಸರ್ ಇದ್ದಿದ್ದ ಕಾರಣ ನಾನು ಅಶ್ವಿನಿ ಮೇಡಮ್ ರಿಕ್ವೆಸ್ಟ್ ಮಾಡಿದೆ, ಅವ್ರು ಮಾಡಿಕೊಟ್ರು. ಆ ವಿಡಿಯೋಸ್ ಎಲ್ಲ ನೋಡಿದ್ರಿ. ಬಟ್ ಈ ವಿಡಿಯೋಸ್ ಎಲ್ಲ ಆದಮೇಲೆ ನಾನು CWK ಸ್ಟಾರ್ಟ್ ಮಾಡೋದು ಒಂದು ಭಯ ಇತ್ತು. ಇಷ್ಟು ಜನ ಹೆಣ್ಮಕ್ಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಎಲ್ಲರೂ ನನಗೆ ಕ್ವಶನ್ ಹಾಕಿದ್ರು, ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದರು. ಬಟ್ ಆಯ್ತು ಇರಲಿ ಪರವಾಗಿಲ್ಲ ಅಂತೇಳಿ ಧೈರ್ಯ ಮಾಡಿ ಇಳಿದ ಮೇಲೆ ಇವತ್ತು ಪ್ರಾಕ್ಟೀಸ್ ಆಗಿದೆ. ಮೊನ್ನೆ 2 ದಿವಸ ಪ್ರಾಕ್ಟೀಸು ಆಗಿದೆ. ಅಂದರೆ ಪ್ರತಿ ಒಂದೊಂದು ಟೀಮ್ ಮೀಟಪ್ಸ್ ಆಗ್ತಾ ಬಂತು, ಪ್ರಾಕ್ಟೀಸ್ ಆಗ್ತಾ ಬಂತು. ಬರ್ತಾ ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಖುಷಿ ಇದೆ. ಯಾಕಂದರೆ ಈಗ ಮೊನ್ನೆಲ್ಲ ದೊಡ್ಡ ಸಿನಿಮಾಗಳು, ಒಂಚೂರು ಈವೆಂಟ್ಗಳು ಅದು ಇದೆಲ್ಲ ಮಾಡ್ತಿದ್ದಾಗ ಅಲ್ಲಿರೋ ಸೆಲೆಬ್ರಿಟಿಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೊಡ್ಡ ಸ್ಟಾರ್ಸ್, ನಮ್ಮ ಕನ್ನಡದ ಸೂಪರ್ ಸ್ಟಾರ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಯಿತಾ, ಏನು ಕಬಡ್ಡಿ ಎಲ್ಲ ಕಡೆ ಎಲ್ಲೂ ನೋಡಿ, ನಿಮ್ಗೆ ಕಬಡ್ಡಿ ಬಿಟ್ಟರೆ ಬೇರೆ ಯಾವ ಕಂಟೆಂಟ್ ಇಲ್ವಲ್ಲ, ಎಲ್ಲ ಕಡೆ ಕಬಡ್ಡಿನೇ ಓಡ್ತಾ ಇದೆ. ಅದು ಪ್ರಾಕ್ಟೀಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು ಈ ಥರ. ಅಂದರೆ ಪ್ರತಿಯೊಂದು ಹಂತಕ್ಕೂ ನಮ್ಮದು ಕಬಡ್ಡಿದು ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಮೀಡಿಯಾ ಎಲ್ಲರೂ ಇವತ್ತು ಇಷ್ಟು ಸಾಥ್ ಕೊಟ್ಟಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಒಂದು ನಮ್ಮ ಎಲ್ಲ CWK ಟೀಮಿಂದ ಅವ್ರಿಗೊಂದು ಚಪ್ಪಾಳೆ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ವೆಬ್ಸೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಅದೇ ಲೆವೆಲ್ಗೆ ನಮ್ಗೆ ಎಲ್ಲರೂ ಸಾಥ್ ಕೊಟ್ಕೊಂಡು ಹೋಗಿದ್ದಾರೆ CWKಗೆ. ಅದರಿಂದ ಇವತ್ತು ಈ ಲೆವೆಲ್ಗೆ ಎಲ್ಲರೂ ಮಾತಾಡೋ ಲೆವೆಲ್ಗೆ ಆಗಿದೆ. ಪಕ್ಕದ ರಾಜ್ಯದವರು ನಮ್ಮ CWK ನೋಡಿ ಈಗ ಆದಷ್ಟು ಬೇಗ ನಾನು ಹೈದರಾಬಾದ್ ಲಾಂಚ್ ಮಾಡೋ ಸಾಧ್ಯತೆ ಇದೆ. ನೆಕ್ಸ್ಟು ಇಲ್ಲಿ ಮುಗಿದ ತಕ್ಷಣ ಹೈದರಾಬಾದು, ಚೆನ್ನೈ, ಕೊಚ್ಚಿನ್, ಹಿಂಗೆ ನಾವು ಇನ್ನೊಂದು ಸ್ವಲ್ಪ ಟೈಮ್ ಅಂದ್ಕೊಳ್ತಿದ್ದಂಗೆ ಇವಾಗ ಅರ್ಜೆಂಟ್ ಮಾಡೋ ಅಂಥ ಸಮಯ ಬಂದಿದೆ. ಅದರಿಂದ ಇವತ್ತು CWKಯಲ್ಲೂ ಈ ಥೀಮ್ ಸಾಂಗ್ ಲಾಂಚ್ ಮಾಡಿದ್ವಿ. ಇನ್ಮೇಲೆ ಎಲ್ಲ ನಮ್ಮ ಥೀಮ್ ಸಾಂಗ್ನ ಇಟ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಈ ಸಾಂಗ್ ಯೂಸ್ ಮಾಡ್ಕೊಳ್ಳೋಣ. ಕಬಡ್ಡಿ ಆಡ್ತಾ ಇರೋರಿಗೆ ಒಂದು ಹುಮ್ಮಸ್ಸು, ಒಂದು ಇನ್ಸ್ಪಿರೇಷನ್ ಆಗಬೇಕು ಗ್ರೌಂಡಲ್ಲಿ. ಅದಕ್ಕೋಸ್ಕರನೇ ಈ ಸಾಂಗ್ ಇದೆ. ಇಷ್ಟ ಆಯ್ತಾ ಇಲ್ವಾ ನಿಮ್ಮೆಲ್ಲರಿಗೂ? ಅದಕ್ಕೆ ಅದು ಈ ಒಂದು ಥೀಮ್ ಸಾಂಗ್ ಇಟ್ಕೊಂಡು ನಮ್ಮ ಕಬಡ್ಡಿ ಪ್ಲ್ಯಾನ್ ಮಾಡಿದ್ದು. ಇವಾಗ ನೆಕ್ಸ್ಟ್ ಪ್ರೋಸೆಸ್ಸು ಏಪ್ರಿಲ್ ಫಸ್ಟ್ ವೀಕಲ್ಲಿದೆ. ಅದು ಡೇಟ್ ಈಗ ಅನೌನ್ಸ್ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಎಲ್ಲ ಟೀಮ್ ಓನರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಟೀಮ್ ಓನರ್ ಆದ ನಮ್ಮ ಚೇತನ್ ಗೌಡರು, ವಾಮನ ನಿರ್ಮಾಪಕರು. ವಾಮನ ಇದೇ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ, ಅದನ್ನು ಕೇಳ್ಕೊತೀನಿ. ಎರಡನೇದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಸರು, ಅವ್ರು ಇನ್ನೇನು ಕೆಲವು ಹೊತ್ತಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾನು ಜೊತೆಗಿದ್ದೀನಿ ಅಂತೇಳಿ ನಮ್ಮ ಜೊತೆ ಶ್ರೀಲಂಕಾಗೆಲ್ಲ ಬಂದು ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಶರವಣ ಸರ್. ಆಮೇಲೆ ನಮ್ಮ ಗಜೇಂದ್ರ ಸರ್, ಸಾಯಿ ಟೂರ್ಸ್, ಅವ್ರದ್ದು ಅಷ್ಟೇ. ಅವ್ರ ಟೂರ್ಸ್ ಆದರೂ ಬಂದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಿಂತು ಒಂದು ಟೀಮ್ ಓನರ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊತಾ ಇಲ್ಲವರೆಗೂ ಬಂದಿದ್ದಾರೆ. ಥ್ಯಾಂಕ್ ಯು ಗಜೇಂದ್ರ ಸರ್, ವಿನಯ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೆಕ್ಸ್ಟು ನಮ್ಮ ರಾಜೇಶ್ ಗೌಡರು,
ಅಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು ಹಾಗೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅಷ್ಟೇ. ಇವಾಗ ಅವ್ರದ್ದು ಫಿನಿಕ್ಸ್ ಏಂಜಲ್ಸ್ ಅಂತ ಟೀಮು, ಅದನ್ನು ಅಷ್ಟೇ ತುಂಬ ಅದ್ಭುತವಾಗಿ ಇಲ್ಲವರು ತಗೊಂಡ್ಬಂದಿದ್ದಾರೆ. ಇನ್ನು ಮುಂದಕ್ಕೂ ತಗೊಂಡು ಹೋಗ್ತಾರೆ. ಲಾಸ್ಟ್ ಆಗಿ ನಮಗೆ ಇನ್ನೊಂದು ಭುವನ್ ಮೂವೀಸ್ ನಮ್ಮ ಸುರೇಶ್ ಗೌಡ್ರದ್ದು ಹನ್ನೊಂದಿತ್ತು ಕಾಲ ಅದು ರಿಲೀಸ್ ಆಗ್ತಿದೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಅವರೆಲ್ಲ ಬಂದು ನಮ್ಮ ಕಬಡ್ಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಪ್ರತಿಯೊಬ್ಬರು ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಒಂದು ಸಪೋರ್ಟ್ ಅವ್ರಿಗೆ ನಾವು ಕೊಡೋಣ. ಹನ್ನೊಂದಿತ್ತು ಕಾಲ ಭುವನ್ ಮೂವೀಸ್ ಸುರೇಶ್ ಗೌಡ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಲಾಸ್ಟ್ ಬಟ್ ನಮ್ಮ ಗೋವಿಂದ ರಾಜ್ ಅವರು ಕೃಷ್ಣ ಟಾಕೀಸ್ ಮತ್ತು ಎಲ್ಲರ ಕಾಲದಲ್ಲಿ ಐತೆ ಕಾಲ ಚಂದನ್ ಶೆಟ್ಟಿಗೆ ಸಿನಿಮಾ ಮಾಡಿದ್ದಾರೆ. ಅವರು ನಿರ್ಮಾಪಕರು ಗೋವಿಂದ ರಾಜ್ ಸರ್. ಅವರು ಈಗ ಉತ್ಸವ್ ವಾರಿಯರ್ಸ್ ಅಂತೇಳಿ ಲಾಸ್ಟ್ ಮೊನ್ನೆ ಫೈನಲೈಸ್ ಆಯ್ತು ಅವ್ರದ್ದು ಆ ಟೀಮು. ಟೋಟಲ್ 7 ಟೀಮ್ಸು. AVR ಅವರು ಶ್ರೀಲಂಕಾದಲ್ಲಿದ್ದಾರೆ. ವೆಂಕಟೇಶ್ ರೆಡ್ಡಿ ಸರ್ ಅವ್ರದ್ದು ಪಾಪ ಇವಾಗ TPL ನಡೀತಾ ಇದೆ. ಅದರಿಂದ ಅವ್ರ ಪಾಪ ಯಾವ ಇವೆಂಟಲ್ಲೂ ಕಾಣಿಸ್ಕೊಳಕ್ಕಾಗ್ತಿಲ್ಲ. ಬಟ್ ಅವ್ರು ಬಂದ ತಕ್ಷಣವೇ ಜರ್ಸಿ ಲಾಂಚ್ ಇರುತ್ತೆ ಮತ್ತು ಟೂರ್ನಮೆಂಟು ಇದು ಎಲ್ಲದರಲ್ಲೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು AVR ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತು ನಮ್ಮ ಕಾರ್ಯಕ್ರಮ ಈ ಟೀಸರ್ ಲಾಂಚ್ ಪ್ರತಿಯೊಂದಕ್ಕೂ ಇಲ್ಲಿವರೆಗೂ ಬೆನ್ನೆಲುಬಾಗಿ ನಮ್ಮ PR ನಿಂತ ವೆಂಕಟೇಶನಿಗೆ ಧನ್ಯವಾದಗಳು ವೆಂಕಟೇಶನ. ಥ್ಯಾಂಕ್ ಯು. ಮತ್ತು ಇದರಲ್ಲಿ ನಮ್ಮ ಟೀಮಲ್ಲಿ ಜೊತೆ ನಿಂತ್ಕೊಂಡು ವರ್ಕ್ ಮಾಡ್ತಿರೋಂಥ ಅನಿಲ್ ಆಗ್ಬೋದು, ಮತ್ತು ನನ್ನ ಟೀಮ್ ನೀಲೇಶ್ ಆಗ್ಬೋದು, ಅರ್ಚನಾ ಆ್ಯಂಡ್ ಸುರಭಿ, ಇನ್ನು ಸುಮಾರು ಜನ ಇದ್ದಾರೆ. ಎಸ್ಪೆಷಲಿ ನನ್ನ ವೈಫು ಕೃಷ್ಣ. ಯಾಕಂದರೆ ನೈಟ್ ಆ್ಯಂಡ್ ಡೇ ಹಗಲು ರಾತ್ರಿ ಅಲ್ಲದೆ ನಾವೆಲ್ಲ ಕೆಲಸ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ಇದೊಂದು ಸಕ್ಸಸ್ ಆಗಬೇಕು. ಈ ಈವೆಂಟ್ ಸಕ್ಸಸ್ ಆದರೆ ಇನ್ನು ನಾವು ನ್ಯಾಷನಲ್ಸ್ಗೆಲ್ಲ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಈ ಈವೆಂಟ್ನ ನಾವು ಸಕ್ಸಸ್ಫುಲ್ಲಾಗಿ ಮಾಡೋಣ. ಆದಷ್ಟು ಬೇಗ ನಾವು ಈ ಈವೆಂಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಎಲ್ಲ ಟೀಮ್ ಓನರ್ಸ್ ಬಂದ ಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್ನ, ಲಾಂಚ್ ಡೇಟ್ನ. ಈಗ ಇಲ್ಲಿವರೆಗೂ ಮುಕ್ತಾಯ ನಂದು. ನಾನು ಕೇಳಕ್ಕೆ ಇರೋದು ನೀವು ಹೇಳ್ಬಿಡಿ ಸರ್, ಹೇಗೆ ಅನಿಸ್ತು ನಿಮ್ಗೆ? ಅಲ್ಲಿ ಗ್ಲಾಮರು ಇದೆ, ಟ್ಯಾಲೆಂಟು ಇದೆ, ಹೇಗೆ ಅನಿಸ್ತದೆ? ಫಸ್ಟ್ ಆಫ್ ಆಲ್ ಟೀಮ್ ಕ್ಯಾಪ್ಟನ್ ಸ್ಫೂರ್ತಿ ಗೌಡ್ರನ್ನು ಕೂಡ ವೇದಿಕೆಗೆ ಮಾಡ್ಕೊಳ್ಳಿ. ಇಲ್ಲ, ಫಸ್ಟ್ ಆಫ್ ಆಲ್ ಚಂದನ್ಗೆ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಐಕಾನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ನ. ಈಗ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. ಏನಾಗುತ್ತೆ, ಒಂದೇನೋ ಸುಮ್ಮನೆ ಜಸ್ಟ್ ಏನೋ ಮಾಡಬೇಕಲ್ಲ ಅಂತ ಮಾಡಿಲ್ಲ. ಪ್ರೀತಿ ಕಾಣಿಸ್ತಾ ಇದೆ ಅದರಲ್ಲಿ, ಒಂದು ದಮ್ಮಿದೆ ಹೇಳಬೇಕು ಅಂತಂದರೆ. ಎಲ್ಲ ಪ್ಲೇಯರ್ಸ್ಗೂ ಮೋಟಿವೇಟ್ ಆಗೋ ಥರ ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ರೆ ಚಂದನ್ಗೆ ಥ್ಯಾಂಕ್ಸ್. ಮತ್ತು ಅದನ್ನು ವಿಜುವಲೈಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಏನೋ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದೆ, ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷ್ನಲ್ ಆಗಿ ಮಾಡಲೇಬೇಕು ಅಂತ ಹೇಳಿ ನವರಸನ ಅದನ್ನು ಕ್ರಿಯೇಟ್ ಮಾಡಿ ಏನೋ ಸಮಥಿಂಗ್ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? 100%. ಸೊ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಕೂಡ ರಿಲೀಸ್ ಆಗ್ತದೆ. ಹಾಗೆ ಒಂದು 2 ಲೈನ್ ನಿಮ್ಮ ಸಿನಿಮಾ ಬಗ್ಗೆ. ಈ 27th 4 ಗಂಟೆಗೆ ಪ್ರಸನ್ನ ಥಿಯೇಟರ್ನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ಇದೆ. ಇದಾದಮೇಲೆ ಏಪ್ರಿಲ್ 10 ಎಂಟೈರ್ ಕರ್ನಾಟಕ ನಮ್ಮ ಜಗದೀಶ್ ಫಿಲಮ್ಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ವಾಮನ. ಟೋಟಲಿ ಇದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಮಾಸ್ ಸಿನಿಮಾ ಅನ್ನೋ ಥರ ಫೀಲ್ ಇದೆ. ಮಾಸ್ ಸಿನಿಮಾ ಹೌದು, ಆದರೆ ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ ತುಂಬ ಇದೆ. ಮದರ್ ಸೆಂಟಿಮೆಂಟ್ ಇದೆ, ಲವರ್ ಸೆಂಟಿಮೆಂಟ್ ಇದೆ. ಏನಿವತ್ತು ಜನಗಳ ಮಧ್ಯೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಬ್ಬ ಹೀರೋ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು, ಮತ್ತು ಫ್ಯಾಮಿಲಿ ಹೆಂಗಿದೆ, ಅವನ ಹಿನ್ನೆಲೆಗಳೇನು, ಇದನ್ನೆಲ್ಲ ಕನ್ಫ್ಯೂಷನಲ್ಲಿ ಟೋಟಲಿ ಹೇಳಬೇಕಂದ್ರೆ ಡೈರೆಕ್ಟರ್ ಸಿನಿಮಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕತೆ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಶಂಕರ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಯಾಕಂದರೆ ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ನಾನು ಆಡಿಯನ್ನಾಗೆ ನಾನು ಮಾತಾಡಿದ್ದೀನಿ ಯಾವತ್ತು ಸಿನಿಮಾನ ಅದನ್ನು. ಯಾಕಂತಂದ್ರೆ ಅದನ್ನು ಅವ್ರು ಇನ್ವಾಲ್ವ್ಮೆಂಟ್ ಆಗೇ ಕೆಲಸ ಮಾಡಿದ್ದೆ. ಯಾಕಂದರೆ ಫಸ್ಟ್ ಸಿನಿಮಾ ಆಗಿದ್ದಕ್ಕೆ ನನಗೇನು ಸಿನಿಮಾದ ಒಂಥರ ಫೀಲ್ ಆಗಿಲ್ಲ. ನಾನು ಒಬ್ಬ ಆಡಿಯನ್ನಾಗಿ ನನಗೆ ಇರಬೇಕು, ಇದು ಈ ಥರ ಇದ್ದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಹೇಳಿನೇ ಮಾಡಿಸಿದ್ದೆ ಸಿನಿಮಾ. ಹಂಗಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರ್ನಲ್ಲಿ ಬಂದು ನಮ್ಮ ಕನ್ನಡ ಜನದಲ್ಲಿ ಹೇಳೋದಿಷ್ಟೇ, ಒಳ್ಳೆ ಸಿನಿಮಾ ಯಾವಾಗಲೂ ಕೈ ಹಿಡಿದಿದ್ದಾರೆ ಅಂತ ನಮ್ಮ ಯಶು ಮೊನ್ನೆ ಯಾವುದೋ ಒಂದು ಈವೆಂಟ್ ಅಂತ ಹೇಳ್ತಿದ್ರು. ಹಾಗೆ 100% ಒಳ್ಳೆ ಸಿನಿಮಾ ಕೈ ಹಿಡಿತೀರ ನಮ್ಮ ನಂಬಿಕೆ ಇದೆ. ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ, ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಆಟ ಆಡೋಣ.
ಆ್ಯಂಡ್ ಯಾರು ಏನು ಕೈಯು ಕಾಲು ಮುರ್ಕೊಳ್ಳದೆ ಎಲ್ಲರೂ ಚೆನ್ನಾಗಿ ಆಟ ಆಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಚೇತನ್ ಗೌಡ್ರೆ. ಇದೇ ತರ ಸದಾಕಾಲ ನಿಮ್ ಸಪೋರ್ಟ್ ಇರ್ಲಿ. ಥ್ಯಾಂಕ್ ಯು. ಆಫ್ ಕ್ಯಾಮ್ರಾ ಚೆನ್ನಾಗಿರ್ತಾರೆ, ಆನ್ ಕ್ಯಾಮ್ರಾ ಬಂದ ತಕ್ಷಣ ಡೌನ್ ಆಗ್ತಾರೆ. ಅದಕ್ಕೋಸ್ಕರ ಸಾಯಿಸಿ ಟೂರ್ಸ್ ರೂಲರ್ಸ್ ತುಂಬಾ ಅದ್ಭುತವಾಗಿ ತುಂಬಾ ಮನೆ ಪ್ರಾಕ್ಟೀಸ್ ಅಲ್ಲೂ ತುಂಬಾ ಇದು ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ. ಅದೇ ತರ ಆಟದಲ್ಲೂ ಆಗ್ತಾರೆ ಅಂತ ಅನ್ಕೊಂತಾ ಇದೀನಿ. ಟೀಮ್ ಕ್ಯಾಪ್ಟನ್ ಇದ್ದ ಅವ್ರನ್ನೂ ವೇದಿಕೆ ಈಗ ಟೀಮ್ ಕ್ಯಾಪ್ಟನ್ ಇಲ್ಲ ಇವತ್ತು. ಆಲ್ರೈಟ್, ಟೀಮ್ ಅವ್ರು ಯಾರಾದ್ರೂ ಇದ್ದೀರಾ? ಸಾಯಿ ಶಿಶಿರ್ ಬನ್ನಿ ಬನ್ನಿ ಬನ್ನಿ. ಸಾಯಿ ಶಿಶಿರ್ ಯಾರಾದ್ರೂ ಇದ್ರು ದಯವಿಟ್ಟು ಬನ್ನಿ. ಪ್ಲೇಯರ್ಸ್ ಯಾವಾಗ್ಲೂ ಬಟ್ ಅವ್ರು ಪ್ರಮೋಟ್ ಮಾಡ್ಬೇಕು ಸ್ವಲ್ಪ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಎಲ್ಲ ಕಡೆ ಸಾಯಿ ಶಿಶಿರ್ ಟೂರ್ಸ್ನ ಸ್ವಲ್ಪ ಪ್ರಮೋಟ್ ಮಾಡ್ಬೇಕು ಅಷ್ಟೇ ಅಲ್ವಾ ಸರ್? ಅಲ್ಲ, ನಾವು ಹುಡುಗಿರ್ಗೆ ಅದು ಹೇಳ್ಕೊಡಂಗೆ ಇಲ್ಲ ಬಿಡಿ, ನಾವೆಲ್ಲ ಟ್ಯಾಗ್ ಮಾಡಕ್ ಬಿಡ್ತೀವಿ ಅಲ್ವಾ? ನೀವು ನವರಸನ್ ಅವ್ರ ಹತ್ರ ಟ್ರೈನಿಂಗ್ ತಗೋಬೇಕು ಸರ್ ನೆಕ್ಸ್ಟ್. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಟ್ರೈಲರ್ ಲಾಂಚು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹೋಪ್ಫುಲಿ ಆ ಮ್ಯೂಸಿಕಲ್ಲೇ ಗೊತ್ತಾಯ್ತು ನಿಮಗೆ. ಸೊ ಟೀಮ್ ಯಾವ ಥರ ಪರ್ಫಾರ್ಮ್ ಮಾಡ್ತದೆ, ಮುಂದೆ ಇನ್ನು ಏನೇನು ಕಾದಿದೆ ಅಂತ. ಸೊ ಎಲ್ಲರೂ ವೆಯ್ಟ್ ಮಾಡೋಣ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಟೀಮ್ ಪ್ಲೇಯರ್ಸ್ಗೂ. ಚೆನ್ನಾಗಿ ಆಡಿ, ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ದೇಶ ಮತ್ತು ವಿದೇಶಗಳು ಸುತ್ತಬೇಕು ಥ್ರೂ ಸಾಯಿ ಶಿಶಿರ್ ಟೂರ್ಸ್. Definitely we do more CWK leagues. Again, congratulations to Navarasan sir. He took a big risk. Big risk in the kabaddi game itself, a big risky game. We saw in the practice session only. Some people got injured on the day itself. Light. He's still practicing moves, sir. No, but ಎಲ್ಲ ಇಲ್ಲ ಸ್ವಲ್ಪ ಪರ್ಸನಲ್ ಆಗಿ ತಗೊಂತಾದ್ರೆ ಸರ್. ಅವಾಗ ತಗೊಂಡ್ಬೇಡ ಅಂತ ಹೇಳ್ತಾ ಇದ್ರು ಅಷ್ಟೇ. ನಾನು ಪರ್ಸನಲ್ ತಗೋಬೇಡ, ಗೇಮ್ ಸ್ಪೋರ್ಟಿವ್ ಗೇಮ್ ತರ ಪ್ಲೇ ಮಾಡಿ. ಸೊ ಆಲ್ ದಿ ಬೆಸ್ಟ್ ಎವ್ರಿವನ್. ಸೊ ಕಂಗ್ರಾಚುಲೇಷನ್ಸ್ ಟು ನವರಸನ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸರ್. ನೋಡಿ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಎಲ್ಲ ನೋಡ್ಕೊಂಡು ಆಡಿ ಅಂತ. ಬಟ್ ಎಲ್ಲ ನೋಡ್ಕೊಂಡೇ ಆಡ್ತಿದ್ದಾರೆ. ಬಟ್ ಏನು ಅಂದ್ರೆ ಇಂಜುರೀಸ್ ಅಂತ ನಾವು ದಯವಿಟ್ಟು ಹೇಳೋದು ಅಷ್ಟೇ. ಗೇಮ್ ತರಾನೇ ಆಡೋಣ, ತುಂಬಾ ಪರ್ಸನಲ್ ತಗೊಳಕ್ ಬೇಡ. ನಾವು ಕಬಡ್ಡಿನ ಪ್ರಮೋಟ್ ಮಾಡ್ತಿದೀವಿ ಅಷ್ಟೇ. ಇದು ಯಾರು ಕಪ್ಪು ಇಂಡಿಯಾ ಪಾಕಿಸ್ತಾನ್ ಕಪ್ ತರ ನಾವೇನು ಇದು ಮಾಡೋದು ಅವಶ್ಯಕತೆ ಇಲ್ಲ. ವಿ ಆರ್ ಪ್ರಮೋಟಿಂಗ್ ಕಬಡ್ಡಿ ಅಂಡ್ ಒಂದು ಗೆಟ್ ಟುಗೆದರ್ ತರ ಈ ಒಂದು ಗೇಮ್ ನ ಪ್ರಮೋಟ್ ಮಾಡೋಣ ಅಷ್ಟೇ, ಸೆಲೆಬ್ರಿಟೀಸ್ ಆಗಿ ಅಷ್ಟೇ. ತುಂಬಾ ಪರ್ಸನಲ್ ತಗೊಳಕ್ ಬೇಡ. ಓಕೆ, ಥ್ಯಾಂಕ್ ಯು ಫಾರ್ ಸಾಯಿ ಶಿಶಿರ್ ಟೂರ್ಸ್. ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ ಮಾಡ್ತಾರೆ CWKL. ನವರಸನ್ ಅವರು ಹುಟ್ಟಾಕಿರೋ ಈ ಒಂದು ಇನ್ನೋವೇಟಿವ್ ಅಥವಾ ಇನ್ನೋವೇಟಿವ್ ಅನ್ನೋದಕ್ಕಿಂತ ಇನ್ನೊಂದು ಹೇಳ್ಬೋದು, ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ, ಕಬಡ್ಡಿ ಲೀಗ್ ಅಂತ ಹೇಳಿ ಪ್ರಾಬ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇದೆ. ನವರಸನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಈ ಥರದ್ದು ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ CWKL ಈ ಲೀಗ್ ಏನಿದೆ, ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಾಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ಅಂತ ಹೇಳಿ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನವರಸನ್ ಸರ್ಗೆ. ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಇನ್ನು ಕ್ಯಾಪ್ಟನ್ ನಂದು ಅವರು ಆ್ಯಂಡ್ ಪ್ಲೇಯರ್ಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚಂದನ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಥೀಮ್ ಸಾಂಗ್ಸು. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಮತ್ತು ಎಂಟೈರ್ ಲೀಗು ಒಂದು ಒಳ್ಳೆ ಸಕ್ಸಸ್ಫುಲ್ ಇವೆಂಟ್ ಆಗಲಿ. ಸೊ ಯಾರು ಇಂಜುರಿ ಮಾಡ್ಕೊಳ್ಳದೆ ಆರಾಮಾಗಿ ಒಂದು ಸ್ಪೋರ್ಟಿವ್ ಆಗಿ ನಾವು ಲೀಗ್ ಈ ಮ್ಯಾಚ್ನ ಮುಗಿಸೋಣ. ಎಲ್ಲೂ ಗೆಲ್ಲೇಬೇಕು ಅಥವಾ ಸೋಲೇಬೇಕು ಅನ್ನೋದೇನು ಬೇಡ. ಸೊ ಸ್ಪೋರ್ಟಿವ್ ಆಗಿರಲಿ ಎಂಟೈರ್ ಲೀಗ್. ಸೊ ಆಲ್ ದ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ನಮ್ಮ ವೈದ್ಯರಾಜ್ ಅವ್ರದ್ದು ಟೀಮ್ ಮೀಟಪ್ಸ್ ಆಗಿರಲಿಲ್ಲ. ದಟ್ಸ್ ವೈ ವಿ ಗಾಟ್ ಟುಡೇ ಓನ್ಲಿ 2 ಟೀಮ್ಸ್ನ ಫುಲ್ ಪ್ರೆಸೆಂಟ್ ಇರಲೇಬೇಕು ಅಂತ ಕರೆದಿದ್ವಿ. ಯಾಕಂದ್ರೆ ಎಲ್ಲಾರ್ದು ಪ್ರಮೋಷನ್ ಮಾಡ್ತೀವಿ, ಇವತ್ತು ಇವ್ರದ್ದು ಮಾಡ್ಬೇಕಲ್ವಾ. ಅದಕ್ಕೆ ಯಾಕಂದ್ರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಎಲ್ಲರೂ ನನಗೆ ಗೊತ್ತಿದ್ದಂಗೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮೊನ್ನೆ ಪ್ರಾಕ್ಟೀಸ್ ಅಲ್ಲೇ ಅಂದ್ರೆ ನಾವೇನ್ ಅನ್ಕೊಂತಿದ್ವಿ ಅಂದ್ರೆ ಪ್ರಾಕ್ಟೀಸ್ ಅಲ್ಲಿ ಯಾರು ಕಬಡ್ಡಿ ಆಡಕ್ ಬರಲ್ವೋ ಅಂತ ಅನ್ಕೊಂತಿದ್ವಿ. ಬಟ್ ನಾವು ಏನೆಲ್ಲ ಲೀಸ್ಟ್ ಹಾಕಿದೀವಲ್ಲ ಇವತ್ತು, ಎಲ್ಲರಲ್ಲಿ 85% ನಿಜ ಹೇಳ್ತೀನಿ, ಒಂದ್ಸತಿ 2 ಸತಿ ನೋಡ್ಕೊಂಡು 3ನೇ ಸತಿ ಅವ್ರು ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಗೆ ಒಂಥರ ಖುಷಿ ಆಯ್ತು. ಅಂದ್ರೆ ಸ್ಪೋರ್ಟ್ಸ್ ಒಂದಿಷ್ಟು ಅಂದ್ರೆ ಗೊತ್ತಿದ್ದಿರೋರು ಅದರೊಳಗೆ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಡೋರು ನನಗೆ ಅನಿಸ್ತು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಮೊನ್ನೆ ವಿಡಿಯೋಗಳು ನೋಡಿರ್ಬೋದು ನೀವು, ನಮ್ಮ
ನಂಬ್ತಿರೋ ಇಲ್ವೋ, ಒಂದೊಂದು ವಿಡಿಯೋ ಬಂದು 50,000, 1 ಲಕ್ಷ, 2 ಲಕ್ಷ ವ್ಯೂಸು ಸ್ಟಾರ್ಟಿಂಗಿಂದನೇ ಬರೀ ಏನು ಇಲ್ಲಿ ಆಡ್ತಾ ಇರೋ ವಿಡಿಯೋಗಳು. ನಾನು ಅವಾಗ ಅನ್ಕೊಂಡೆ ಲೀಗಿನ ಇಲ್ಲಿ ಎಷ್ಟು ವ್ಯೂಸ್ ಹೊಡಿಬೋದು ನಮ್ದು ಅಂತ. ಸಖತ್ತಾಗಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ನೋಡ್ತಾ ಇದೀವಿ ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಗ್ರೀಟ್ ಟು ಪ್ಲೇ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರಾಕ್ಟೀಸ್ ಟೈಮಲ್ಲಿ ನಾವು ಯಾವತ್ತೂ ಕಬಡ್ಡಿ ಆಡಿರಲಿಲ್ಲ ಆಯ್ತಾ, ಏನೋ ಜೋಶಲ್ಲಿ ಫುಲ್ ಬಂದು ಕಲ್ತಿ ಆಡಿದ್ವಿ. ಬಟ್ ಇವತ್ತು ವೆನ್ ವಿ ಹರ್ಡ್ ದ ಸಾಂಗ್, ದ ಜೋಶ್ ಇಸ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ದ ಸಾಂಗ್ ಇಸ್ ಅಮೇಜಿಂಗ್. ಥ್ಯಾಂಕ್ ಯು ಚಂದನ್ ಶೆಟ್ಟಿ ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಾಂಗ್. ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ತೀರಾ? ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಮೊನ್ನೆ ಪ್ರಾಕ್ಟೀಸ್ ಮ್ಯಾಚು ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಮ್ಯಾಚಲ್ಲೂ ಚೆನ್ನಾಗಿ ಆಡಲಿ, ಒಳ್ಳೆಯದಾಗಲಿ ಅಂತ ಕೇಳ್ಬೇಕು. ಥ್ಯಾಂಕ್ ಯು. ಎಲ್ಲ ಟೀಮ್ ಗೆಲ್ಬೇಕು, ಒಂದ್ ಟೀಮ್ ಗೆಲ್ಲಂಗಿಲ್ಲ, ಎಲ್ಲ ಟೀಮ್ ಗೆಲ್ಬೇಕು. ಪಾರ್ಟಿಸಿಪೇಷನ್ ಇಸ್ ಮಸ್ಟ್, ಅದೇ ವಿನ್ನಿಂಗ್ ಅಂತ ಸರ್ ಹೇಳ್ತಾರೆ. ಅಲ್ಲ, ಅವ್ರಿಗೆ ಸುಷ್ಮಿತಾ ಅವ್ರು ಬಂದು ಕ್ಯಾಪ್ಟನ್, ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ. ಇಲ್ಲ, ರೈಟ್ ಟೈಮ್ ಬಂದಿದ್ದೀರಾ? ಬನ್ನಿ. ಕರೆಕ್ಟ್ ಟೈಮ್ ಬಂದಿದ್ದೀರಾ? ಅಷ್ಟೇ ಮಾತಾಡ್ಬೇಕು. ಓಕೆ, ಹೇಳಿ ಟೀಮ್ ಬಗ್ಗೆ. ಪ್ರಾಕ್ಟೀಸ್ ಸೆಷನ್ ಹೇಗಾಯ್ತು? ಅದೆಲ್ಲ ಹೇಳ್ಬಿಟ್ರೆ ಮತ್ತೆ ಬೇರೆಯವರೆಲ್ಲ ಕೇಳ್ಕೊಬಿಡ್ತಾರೆ, ಸೊ ಅದೆಲ್ಲ ಯಾವ್ದು ಹೇಳಲ್ಲ. ಸೀಕ್ರೆಟ್ಸ್. ಎಸ್, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ, ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ. ಕಬಡ್ಡಿನೇ ಮಾಡ್ತಾ ಇದೀರಾ ಅಂತ ನಂಬಿದೀವಿ ನಾವು. ಒಟ್ಟು ಗ್ರೌಂಡ್ ಅಲ್ಲಿ ಆಡೋದು ಕಬಡ್ಡಿನೇ ಆಡ್ತಾ ಇದೀವಿ. ಎಸ್, ಎಲ್ರಿಗೂ ಆಲ್ ದಿ ಬೆಸ್ಟ್, ಎಲ್ರು ಚೆನ್ನಾಗಿ ಆಡ, ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್. ಇಷ್ಟೇ ಹೋಗ್ತಾ ಇರೋದು ಸರ್, ಲೇಟಾಗಿ ಬಂದಿದ್ದೀನಿ. ಜಾಸ್ತಿ ಲೇಟ್ ಅಲ್ಲ, ಕರೆಕ್ಟ್ ಹಿಂಗ್ ಬಂದ್ಬಿಟ್ಟಿದ್ಯಾ. ಇನ್ನು ಸ್ವಲ್ಪ 2 ನಿಮಿಷ ಆಗಿದ್ರು. ಹೌದಾ? ಮತ್ತೆ ಇಬ್ರು ಲೇಟ್ ಆಗಿ ಓನರ್ ಆಗಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ. ನೋಡಿ ಸರ್, ಅಂಡರ್ಸ್ಟ್ಯಾಂಡಿಂಗ್ ಅದು ಟೈಮಿಂಗ್. ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ, ನಾವು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾನ ರೆಡಿ ಮಾಡ್ತೀವಿ, ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಮೀಡಿಯಾ ಒಂದ್ ಕಡೆ ಆದರೆ ನಮ್ಮ ನವರಸನವರು ಒಂದ್ ಕಡೆ ಜೊತೆಗೆ ಸೇರ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ, ಯಾವ ಡೇಟಲ್ಲಿ ಬರ್ತಿದೆ ಅಂತ ಗೊತ್ತಾಗೋ ಥರ ಅವ್ನು ಮಾಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವ್ರಿಗೂ ಹೇಳ್ದೆ. ಸೊ ಹಾಗೆ ಈ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ, ಸೊ ನವರಸನವರು ತುಂಬ ರಿಸ್ಕಿ ತಗೊಂಡು ಎಲ್ಲರನ್ನೂ ಒಂದು ಕಡೆ ಸೇರಿಸಿ, ಅದರಲ್ಲೂ ಕಬಡ್ಡಿ ಆಡ್ಸೋದಿದೆಯಲ್ಲ, ಅದು ತುಂಬ ರಿಸ್ಕಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಯಾರು ಏನೋ ತೊಂದರೆ ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ. ಸೊ ಖುಷಿಯಾಗಿ ಆಡಿ, ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಎಲ್ಲರೂ ನಾವು ಒಂದಾಗಿರೋಣ. ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ. ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀನಿ. ಆಡ್ಬೇಕಾದ್ರೆ ಆ ಸಾಂಗಲ್ಲೇ ಆ ಥರ ಇದೆ ಜೋಶ್. ಈಗ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಎಲ್ಲರೂ ತಯಾರಾಗಿ ಬರ್ತಾರೆ, ಆ ಸಾಂಗ್ ಕೇಳ್ತಾನೆ ಬರ್ತಾರೆ. ಸೊ ಆ ಸಾಂಗ್ ಕೇಳ್ತಿದ್ರೇನೆ ಎಲ್ಲರಿಗೂ ಆ ಗ್ರೌಂಡಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಪಿರಿಟ್ ಬರುತ್ತದು. ಸೊ ಎಲ್ಲರೂ ಚೆನ್ನಾಗಿ ಆಡಿ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಬೇರೆಯವ್ರ ಕಾಲು ಹಿಡಿಯೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಾಲು ಹಿಡಿದು ಬೀಳ್ಸೋದಕ್ಕೆ. ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸೇ. ಎಲ್ಲರೂ ನೋಡ್ತಾ ಇದಿರಲ್ಲ, ಹಿಂಗೆ ನೋಡಿದ್ರೆ ಹೋಗಿ ಭಯ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗೂ ಇದ್ದಾರೆ. ಒಂದ್ ಕೈಯಲ್ಲಿ ಎಲ್ಲರೂ ಹಿಡಿದಾಕ್ಬಿಡ್ತಾರೆ. ಸೊ ಅದನ್ನ ಪ್ರಾಕ್ಟೀಸ್ ಎಲ್ಲ ನೋಡಿದ್ದೀರ. ಸೊ ಹಾಗಾಗಿ ಜೋಕ್ಸ್ ಅಪಾರ್ಟ್, ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ಮ ಟೀಮ್ ಇದೆ. ಆ ಕೋಆರ್ಡಿನೇಷನ್ ಇರ್ಬೋದು, ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಆಡ್ಬೇಕು ಅನ್ನೋ ಉತ್ಸಾಹ ಅಂತೂ ನಮ್ಮ ಟೀಮಲ್ಲಿ ಇದೆ. ಹಾಗಾಗಿ ಈ ಟೀಮ್ ನನಗೆ ಸಿಕ್ಕಿರೋದು ನಂಗಂತೂ ತುಂಬಾನೇ ಖುಷಿ. ನವರಸನ್ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ಹೆಂಗೆ ಎಲ್ಲರೂ ಕೇಳ್ತಾರೋ, ಮೊನ್ನೆ ಹೂವಿನ ಹಡಗ್ಲಿಗೆ ಹೋದಾಗ್ಲೂ ಅಷ್ಟೇ, ಸೋನಲ್ ಮಾಂಟೇರಿಯೋ ಮ್ಯಾಮ್ ಇರ್ಬೋದು, ಎಲ್ರು ಶ್ರೀಲಂಕಾದಿಂದ ಬಂದ್ರ ತುಂಬಾ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ. ಅಂದ್ರೆ ರೀಚ್ ತುಂಬಾ ಚೆನ್ನಾಗಿದೆ. ಅದು ನಮ್ಮ ಮೀಡಿಯಾದವರ ಸಪೋರ್ಟ್ ಇಂದ ಕಾರಣ. ನನ್ನ ಸಹೋದ್ಯೋಗಿಗಳು, ಥ್ಯಾಂಕ್ ಯು ವೆರಿ ಮಚ್. ನೀನ್ ಲೇಟ್ ಆಗಿ ಬರ್ತೀಯಲ್ಲ, ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಸುಮ್ಮನೆ ಟಿಕೆಟ್ ಪ್ರೈಸ್ ನಮ್ಮ ಸಾಯಿ ಟೂರ್ಸ್ಗೆ ಇದಾಗ್ಬಿಡುತ್ತಲ್ಲ ಎಕ್ಸ್ಟ್ರಾ, ಅದಕ್ಕೆ. ಸೊ ಎಲ್ಲ ಕಡೆ ಕೇಳ್ತಾರೆ, ಶ್ರೀಲಂಕಾದಿಂದ ಬಂದ್ರ ಅಂತ. ನಾವು ಹೋಗಿದ್ದು ಒಂದೇ ದಿನ, ಇನ್ನೂ ಅಷ್ಟು ದಿನ ಇರೋಕ್ಕಾಗುತ್ತಾ ಅಂದ್ರೆ ಅಷ್ಟು ಮಟ್ಟಿಗೆ ರೀಚ್ ಆಗಿದೆ. ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ. ಇತ್ತೀಚೆಗೆ ನಾವು ಕ್ರಿಕೆಟ್, ಫುಟ್ಬಾಲ್ ಅವುಗಳನ್ನ ಮಾತ್ರ ನೋಡ್ತೀವಿ, ಆಡ್ತೀವಿ. ಆ ತರದ ಟೂರ್ನಮೆಂಟ್ಸ್ ಮಾತ್ರ ಆಯೋಜನೆ ಮಾಡ್ತಾರೆ. ಆದ್ರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ, ಗ್ರಾಮೀಣ ಕ್ರೀಡೆ. ಅದನ್ನ ಸೆಲೆಬ್ರಿಟೀಸ್ಗಳು ಒಳ್ಳೆ ಕಲರ್ಫುಲ್ ಆಗಿ ಆಡಿದಾಗ ಓ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ. ಸೊ ಅದನ್ನ ಒಂದು ಇನಿಷಿಯೇಟಿವ್ ತಗೊಂಡಿರೋದಕ್ಕೆ
ಆರ್ಗನೈಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನವರಸನ್ ಸರ್ಗೆ. ಜೊತೆಗೆ ಇನ್ನು ಥೀಮ್ ಸಾಂಗ್ ಇವಾಗ ನೋಡಿದೆ, ಎಲ್ಲರೂ ನೋಡಿದ್ವಿ. ಅಂದರೆ ಒಂದು ಗೂಸ್ ಬಂಪ್ಸ್ ಅದು, ಮ್ಯೂಸಿಕ್ ಇರ್ಬೋದು, ಚಂದನ್ ಶೆಟ್ಟಿ ಅವರು ಮಾಡಿರೋದು ತುಂಬ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ. ಅದನ್ನ ನೋಡ್ಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ, ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದರೆ ಇವಳೆಲ್ಲ ಎತ್ತೆತ್ತರಾಗಿರ್ತಾರೆ. ಸೊ ನಮ್ಮ ಭವಿಷ್ಯ ಕಣ್ಮುಂದೆ ಬರುತ್ತೆ. ಸೊ ನಮ್ಮನ್ನೇ ಸೇರಿಸ್ಕೊಂಡು ಎಲ್ಲಾರ್ಗೂ ಪೇಮೆಂಟ್ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಥೀಮ್ ಸಾಂಗು. ಸರ್ ಎಲ್ಲ ಓನರ್ಸ್ ಎಲ್ಲ ಫುಲ್ ರಿಚ್ ಇದಾರಲ್ಲ ಸರ್, ಏನ್ ಪೇಮೆಂಟ್ ಪ್ರಾಬ್ಲಮ್? ಓಕೆ, ಬಹಳ ಖುಷಿ ಇದೆ. ಎಲ್ಲರೂ ಆಟ ಆಡೋದಕ್ಕಂತೂ ನಮ್ಮ ಕಡೆ ಜೋಶ್ ಜಾಸ್ತಿ ಇದೆ. ಸೊ ಬೇರೆ ಥ್ಯಾಂಕ್ ಯು. ಕೊಟ್ರೆ ನಾನು ಮೈಕ್ ಬಿಡಲ್ಲ ಆಕ್ಚುಲಿ, ಬಟ್ ಎನಿವೇಸ್ ಐ ನಾಟ್ ಟೇಕ್ ಮಚ್ ಟೈಮ್. ತುಂಬ ಖುಷಿ ಆಗ್ತದೆ. ಆಕ್ಚುಲಿ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದು, ಲೈಕ್ ಹೋಗ್ಲಾ ಬೇಡ. ಐ ಯೂಸ್ ಟು ಸಿ ಇನ್ಸ್ಟಾಗ್ರಾಮ್ ತುಂಬ ರೀಲ್ಸ್ ನೋಡ್ತಾ ಇದೆ. ಸೊ ಆಕ್ಚುಲಿ ರೀಲ್ಸ್ ಇಂದಾನೆ ನಾನು ಮೋಟಿವೇಟ್ ಆಗಿದ್ದೆ. ಸೊ ನಾನು ಎಲ್ಲರೂ ಕೇಳ್ತಾ ಇದ್ದೆ ಹೇಗಿದೆ ರಿಸ್ಕಿ ಇದೆಯಾ ಅಂತ. ಬಟ್ ಆಕ್ಚುಲಿ ಕೋಚ್ ತುಂಬ ಒಳ್ಳೆಯವರು. ಅವರು ಒಂದಿನದಲ್ಲೇ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ. ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆಕ್ಚುಲಿ. ನೀಲ್ ಸರ್. ಸೊ ಒಂದೇ ದಿನ ಹೇಳ್ಕೊಟ್ರು ಅಂಡ್ ಐ ವಾಸ್ ಲೈಕ್ ಆಗತ್ತಾ ಇಲ್ವಾ. ನಮ್ಮ ಮನೇಲೂ ಸ್ವಲ್ಪ ಎದುರಿಸ್ತಾ ಇದ್ರು, ಏನಾದ್ರು ಇಂಜುರಿ ಆಯ್ತಂದ್ರೆ ನೆಕ್ಸ್ಟ್ ಹೆಂಗ್ ಕೆಲಸ ಮಾಡ್ತೀಯ, ಲೈಕ್ ಯುವರ್ ಇನ್ ಟು ಆಂಕರಿಂಗ್ ಪ್ರೊಫೆಷನ್, ಸ್ಟೇಜ್ ಮೇಲೆ ಇರಬೇಕು. ಬಟ್ ಆಕ್ಚುಲಿ ಏನು ರಿಸ್ಕೇ ಅನ್ಸಿಲ್ಲ ಸರ್. ಇಟ್ಸ್ ರಿಯಲಿ ವೆರಿ ಈಸಿ. ಅವ್ರು ತುಂಬ ಸೇಫ್ ಆಗಿ ಎಲ್ಲ ಮ್ಯಾಟ್ ಆಗಲಿ ಎಲ್ಲ ಆಗಲಿ ತುಂಬ ಈಸಿ ಆಗಿದೆ. ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ಆ್ಯಂಡ್ ನಮ್ಮ ಟೀಮ್ ಅಂತೂ ನೋಡ್ತಾನೆ ಇದ್ದೀರಾ ಹೇಗಿದೆ ಅಂತ. ಸೊ ಸಕ್ಕದಾಗಿರಲ್ಲ. ಸೊ ಐ ಆಮ್ ಸೊ ಲಕ್ಕಿ ಆ್ಯಂಡ್ 7 ನಂಬರ್ ಇಸ್ ಆ್ಯಕ್ಚುಲಿ ಮೈ ಲಕ್ಕಿ ನಂಬರ್. ಸೊ ತುಂಬ ಖುಷಿ ಆಯಿತು 17 ನಮ್ಮದು ಅಂತ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಟೂರ್ನಮೆಂಟ್ಸ್ ಈವೆಂಟ್ಸ್ ಆಡಿದ್ದೀವಿ. ಸೊ ಇದಂತೂ ತುಂಬಾ ರೀಚ್ ಆಗಿದೆ. ಎಲ್ಲರೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ. ಶ್ರೀಲಂಕಾಗೆ ಹೋಗಿರೋದು ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಕಬಡ್ಡಿ ತುಂಬ ರಿಸ್ಕಿ ಗೇಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗೆ ಪ್ರಾಕ್ಟೀಸಲ್ಲಿ ಬಂದಾಗ ಆಸ್ ಏನು ಕೋಚ್ ಹೇಳಿದಾಗೆ ನೀವು ಇದನ್ನ ಸೇಫಾಗಿ ಕೂಡ ಆಡ್ಬೋದು, ಇಂಜುರಿ ಇಲ್ದಿರ. ಬಿಕಾಸ್ ನಾವು ಇದನ್ನ ಪ್ರಮೋಟ್ ಮಾಡ್ತಿರೋದು ಏನಂದರೆ ಕಬಡ್ಡಿ ಗೇಮ್ ಇವಾಗ ತುಂಬ ಕಮ್ಮಿ ಆಗಿದೆ. ಸೊ ಆ ಒಂದು ಗೇಮ್ನ ಏನು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಾನು ಫಸ್ಟ್ ಕೇಳಿದೆ, ಎಲ್ಲರೂ ಇವಾಗ ಸಿನಿಮಾ ಬಿಟ್ಟು ಬರೀ ಈವೆಂಟ್ಸೇ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಈ ಒಂದು ಈವೆಂಟಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ನಮಗೆ ಈವೆಂಟ್ ದಿವಸ ಬರ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಏನು ಡಿರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಬರ್ತಾರೆ. ಸೊ ಇಲ್ಲಿ ಆಡುವಂಥ ಪ್ಲೇಯರ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಬಿಕಾಸ್ ಎಷ್ಟೊಂದು ನೋಡ್ತಾ ಇದ್ದೀವಿ, ಎಲ್ಲ ಹೀರೋಯಿನ್ಸು ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿಯವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನಮ್ಮಲ್ಲಿ ಎಲ್ಲರೂ ಇದೆ. ಸೊ ಈ ಒಂದು ಏನು ಸ್ಮಾಲ್ ನೆಗೆಟಿವ್ ಥಿಂಗ್ನ ಹೋಗ್ಸೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಕೂಡ. ಬಿಕಾಸ್ ಎಲ್ಲರೂ ಇಲ್ಲಿರೋ ಆರ್ಟಿಸ್ಟ್ಗಳಿಗೆ ಒಂದು ಚಾನ್ಸ್ ಸಿಗುತ್ತೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇದೊಂದು ಮೇನ್ ಐ ಥಿಂಕ್ ಇದೊಂದೇ ಒಂದು ಇನಿಷಿಯೇಟಿವ್ಗೆ ನಾನು ಈ ಒಂದು ಇವೆಂಟ್ ಒಪ್ಕೊಂಡಿದ್ದು. ಆ್ಯಂಡ್ ದಿಸ್ ಇಸ್ ಅ ವೆರಿ ಗ್ರೇಟ್ ಥಾಟ್. ನವರಸನ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಪ್ಲೀಸ್ ದಯವಿಟ್ಟು ಇದಕ್ಕೊಂದು ಚಪ್ಪಾಳೆ ಬರಲಿ. ಆ್ಯಂಡ್ ಆಲ್ಸೋ ನಮ್ಮ ಟೀಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ನಮ್ಮ ಸರ್ ಬರ್ತಾ ಇದ್ದಾರೆ. ಐ ಥಿಂಕ್ ವೆರಿ ಏನಂತಾರೆ ಡೇ 1 ಅವರು ನಮಗೆ ಶ್ರೀಲಂಕಾ ಕೂಡ ಬಂದು ಅಲ್ಲೂ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಆಲ್ಸೋ ಸರ್ ಹ್ಯಾಸ್ ಏನು ಓಚರ್ಸ್ನ ಕೊಟ್ಟಿದ್ದಾರೆ ಹೇಳ್ಬೋದಲ್ಲ. ಹಾಂ, ಎಲ್ಲ ಒಂದು ಪ್ಲೇಯರ್ಸ್ಗೆ 10,000 rupees ಓಚರ್ ಕೊಟ್ಟಿದ್ದಾರೆ. ಬಿಕಾಸ್ ನಾವಲ್ಲಿ ಆಲ್ಮೋಸ್ಟ್ ಒಂದು 120 ಪ್ಲೇಯರ್ಸ್ ಏನೋ ಇದ್ದಾರೆ. ಅವರು ಡೇ 1 ಲಾಂಚ್ ದಿವಸನೇ ಹೇಳಿದ್ರು ನಾನು ಇದನ್ನು ಮಾಡಿಕೊಡ್ತೀನಿ ಅಂತ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಆಲ್ಸೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 10,000 rupees ಓಚರ್. ಹಲೋ ಸುಷ್ಮಿತಾ, ಕ್ಯಾಪ್ಟನ್ಗೆ 20,000 rupees ಓಚರ್ ಸಿಕ್ಕಿದೆ. ಗೇಮ್ ಆಡಿದ್ಮೇಲೆ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಬಿಕಾಸ್ ಇಷ್ಟೊಂದು ಜನಕ್ಕೆ ಕೊಡಬೇಕು ಅಂದರೆ ಇಟ್ಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅವರ್ ಓನರ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮ್ಗೆ ಖಂಡಿತವಾಗ್ಲೂ. ಬಿಕಾಸ್ ನಮ್ಮ ಟೀಮ್ ಅಷ್ಟೇ ಅಲ್ಲ, ಎಲ್ಲ ಟೀಮ್ಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಚೇತನ್ ಗೌಡ್ರು ಸರ್ ಕಡೆಯಿಂದ ನೆಕ್ಸ್ಟ್ ಯಾರಿಗೆ ಆಪರ್ಚುನಿಟಿ ಸಿಗುತ್ತೆ, ಯಾವ ವೋಚರ್ ಬರುತ್ತೆ, ಯಾವ ಸಿನಿಮಾದಲ್ಲಿ ಅಲ್ಲ ಸಿನಿಮಾದಲ್ಲಿ ಅವಕಾಶ ಕೊಡಿ ಇರೋ ಎಲ್ಲ ಒಂದು ಆರ್ಟಿಸ್ಟ್. ಖಂಡಿತವಾಗ್ಲೂ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಮ ಈ ಕಡೆಯಿಂದನೇ ಹೋಗ್ಬೇಕು ಎಲ್ಲ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಟೀಮ್ಗೆ
ಬಟ್ ಇವತ್ತಿನ ಹೈಲೈಟ್ ಏನಂದ್ರೆ ಚಂದನ್ ಶೆಟ್ಟಿ ಅವರ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಜೋಶ್ ಆಲ್ರೆಡಿ ಎಲ್ಲ ಪ್ಲೇಯರ್ಸ್ ಜೋಶಲ್ಲಿ ಆಟ ಆಡ್ತಿದ್ದಾರೆ. ಈ ಸಾಂಗ್ ಕೇಳಿದ್ಮೇಲೆ ಆ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಸೊ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲಾ ಟೀಮು ತುಂಬಾ ಚೆನ್ನಾಗಿದೆ, ಎಲ್ಲರಲ್ಲೂ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಸೊ ನಮ್ಮ ಟೀಮ್ಗೆ ಸ್ವಲ್ಪ ಎಕ್ಸ್ಟ್ರಾ ವಿಶಸ್, ಆಲ್ ದ ವೆರಿ ಬೆಸ್ಟ್. ಸೊ ನವರಸನ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್, ಬಿಕಾಸ್ ಎಲ್ಲರೂ ಒಂದೇ ವೇದಿಕೆಯಲ್ಲಿ ತಂದು ಈ ತರದ್ ಒಂದು ಆರ್ಗನೈಸ್ ಮಾಡಿದ್ರೆ ತುಂಬಾ ದೊಡ್ಡ ಟಾಸ್ಕ್, ಅದನ್ನ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಗ್ಬಿಡುತ್ತೆ. ಸೊ ನಮ್ದು ಏನಿದೆ ಪವರ್ ನಾವು ಅಲ್ಲೇ ಫೀಲ್ಡ್ ಅಲ್ಲೇ ತೋರಿಸ್ತೀವಿ. ಮತ್ತೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟೀಸರ್ ಲಾಂಚ್ ಆಗಿದೆ. ಸೊ ಅವ್ರು ಅಲ್ಲಿಂದಾನೆ ನೋಡಿ ವಾವ್ ಚೆನ್ನಾಗಿದೆ ಅಂತ ಆಲ್ರೆಡಿ ಮೆಸೇಜ್ ಮಾಡ್ತಿದ್ದಾರೆ. ಎಲ್ಲ ಸ್ಪಾನ್ಸರ್ಗಳಿಗೆ ತುಂಬಾ ಥ್ಯಾಂಕ್ಸ್, ಯಾಕಂದ್ರೆ ನೀವೆಲ್ಲ ಸ್ಪಾನ್ಸರ್ ಮಾಡಿರೋದ್ರಿಂದ ನಾವೆಲ್ಲ ಇಲ್ಲಿ ಇರೋದು ಇವತ್ತು. ಸೊ ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡ್ತಿದಾರ, ತುಂಬಾ ಚೆನ್ನಾಗಿ ರೀಚ್ ಮಾಡ್ತಿದಾರ. ಅಂಡ್ ದೆನ್ ಹೆಣ್ಮಕ್ಳು ಬರೀ ಇದಕ್ಕೆ ಮೀಸಲು ಅಂತ ತುಂಬಾ ಜನ ಅನ್ಕೊಂತಾರೆ. ಬಟ್ ಯಾವಾಗ ನಾನು ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡೆ ಅವಾಗಲೇ ಗೊತ್ತಾಗಿತ್ತು ನಾನು ಕ್ರಿಕೆಟ್ ಆಡ್ತೀನಿ ಅಂತ. ಅಂಡ್ ದೆನ್ ಕಬಡ್ಡಿ ಕೂಡ ಅಡ್ಗೆ ಮನೇಲಿ ಸೌಟ್ ಇಟ್ಕೊಂಡು ಸಾಂಬಾರ್ ಮಾಡಕ್ಕೂ ರೆಡಿ, ಅಂಡ್ ದೆನ್ ಜರ್ಸಿ ಹಾಕೊಂಡು ನಾವು ಕಬಡ್ಡಿ ಆಡಕ್ಕೂ ರೆಡಿ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಅದನ್ನ ತೋರಿಸ್ಕೊಟ್ಟಿದ್ ಸರ್ಗೂ ತುಂಬಾ ಥ್ಯಾಂಕ್ ಯು. ನೋಡಿ ಮಾತಾಡ್ತಾರೆ ಒಂದು ನಿಮಿಷ. ನಾನು ಸುಷ್ಮಿತಾರ್ ಅವ್ರಿಗೋಸ್ಕರ ಮಾತ್ರ ಮಾತಾಡ್ಬೇಕಿಲ್ಲ, ನಾನು ಹೊಡೆದ್ಬಿಡ್ತಾರೆ ಪಕ್ಕದಲ್ಲೇ ಕೂತ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ನನಗೆ ಎಲ್ಲಾ ಗೇಮ್ಸ್ ಅಲ್ಲೂ ಇಷ್ಟವಾದ ಗೇಮ್ ಅಂದ್ರೆ ಕಬಡ್ಡಿ. ನಾ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ಇವಾಗ ಆಲ್ಮೋಸ್ಟ್ ತುಂಬಾ ಗೇಮ್ಸ್ ಆಡಿದೀವಿ ನಾವು. ಬೌಲಿಂಗ್ ರೀಸೆಂಟ್ ಆಗಿ ಬೌಲಿಂಗ್ ಆಡಿದ್ವಿ, ಕ್ರಿಕೆಟ್ ಎಲ್ಲ ಆಡಿದ್ವಿ. ಬಟ್ ಕಬಡ್ಡಿ ಯಾವಾಗ ಮಾಡ್ತಾರೆ ಅಂತ ವೇಟ್ ಮಾಡ್ತಿದ್ವಿ. ಬಟ್ ನವರಸನ್ ಸರ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ನಿಜವಾಗ್ಲೂ ತುಂಬಾ ಪ್ಲೇಯರ್ಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ನನಗೆ ಟೀಮ್ ನೋಡಿ ತುಂಬಾ ಖುಷಿ ಆಯ್ತು, ಎಲ್ಲ ಸ್ಟ್ರಾಂಗ್ ಪ್ಲೇಯರ್ಸ್ ನಮ್ಮ ಟೀಮಲ್ಲೇ ಇದಾರಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರೋಗ್ರಾಮ್ ಮಾಡೋದಿದೆಯಲ್ವಾ, ಅದು ಅಷ್ಟು ಡಿಫಿಕಲ್ಟ್ ಆದ ಜಾಬು. ಅದನ್ನ ತುಂಬಾ ಈಸಿಯಾಗಿ ನಮ್ಮ ಟೀಮು ಮತ್ತೆ ನಮ್ಮ ಇನ್ನೂ ಇಬ್ರು ಹೆಣ್ಮಕ್ಳಿದ್ದಾರೆ, ಅವರು ಸೇರಿ ಇಷ್ಟು ಟೀಮ್ನ ಹ್ಯಾಂಡಲ್ ಮಾಡಿಕೊಂಡು ಆನ್ ಟೈಮ್ನಲ್ಲಿ ಇವತ್ತು ಕಬಡ್ಡಿ ಪ್ರಾಕ್ಟೀಸಸ್ ಆಗ್ಬೋದು ಪ್ರತಿಯೊಂದನ್ನು ಈ ಒಳ್ಳೆ ರೇಂಜಲ್ಲಿ, ಅಂದರೆ ಎಲ್ಲೂ ಏನೂ ತೊಂದರೆಗಳಾಗದೆ, ಅಂದರೆ ನಮಗೆ ಅವರು ಸುದಿಯಾ ಅಂತ ಇದ್ದಾರೆ ಕೋಚು, ಅವರು ತುಂಬ ಒಳ್ಳೆ ಚೆನ್ನಾಗಿ ನಮ್ಮ ಹೆಣ್ಮಕ್ಳಿಗೆಲ್ಲ ಕೋಚಿಂಗ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಎಲ್ಲೂ ನಾನು ಹೇಳೋದೊಂದೇ, ಗೇಮ್ ಥರ ಆಡೋಣ, ಯಾರು ಈ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ, ಯಾರು ಎಡವಟ್ ಮಾಡ್ಕೊಳ್ಳೋದು ಬೇಡ. ತುಂಬ ಜೋಶು ನಾನು ನೋಡ್ತಾ ಇದ್ದೀನಿ, ಯಾಕಂದ್ರೆ ಕೆಲವೆಲ್ಲ ತುಂಬ ಜೋರಾಗಿ ಇನ್ವಾಲ್ವ್ ಆಗ್ತಿದ್ದಾರೆ ಪ್ರಾಕ್ಟೀಸಲ್ಲಿ. ನಾನು ಹೇಳೋದು, ನಾವು ಗೇಮ್ನ ಪ್ರಮೋಟ್ ಮಾಡಕ್ಕೆ ಬಂದಿದ್ದೀವಿ, ಪ್ಲಸ್ ಒಂದು ಗೇಮ್ ಥರನೇ ಆಡೋಣ. ತುಂಬ ಯಾರಿಗೂ ಇನ್ನೊಬ್ರು ಡ್ಯಾಮೇಜ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಡೇ ಶೂಟಿಂಗ್ಸ್ ಇರುತ್ತೆ, ಇಲ್ಲ ಅವ್ರವ್ರ ಕಾರ್ಯಕ್ರಮಗಳಿರುತ್ತೆ, ನಮ್ಮಿಂದ ಬೇರೆ ಯಾರಿಗೂ ಡ್ಯಾಮೇಜ್ಗಳಾಗಬಾರ್ದು. ವೆರಿ ಇಂಪಾರ್ಟೆಂಟ್. ನೈಲ್ಸ್ ಫುಲ್ ಎಲ್ಲ ಉಗುರುಗಳು ಹಂಗೆ ಇಟ್ಕೊಂಡು ಬಂದಿದ್ದಾರೆ ನಿನ್ನೆ ಪ್ರಾಕ್ಟೀಸಲ್ಲಿ. ದಯವಿಟ್ಟು ಮೇಯ್ನ್ ಇದ್ರ ದಿವಸ ಮಾತ್ರ 3ನೇ ತಾರೀಕು ಇನ್ನೊಂದು ಪ್ರಾಕ್ಟೀಸ್ ಇರುತ್ತೆ, ಆ ಟೈಮಲ್ಲಿ ದಯವಿಟ್ಟು ಎಲ್ಲ ನೈಲ್ಸ್ ಕಟ್ ಮಾಡಿಕೊಂಡು ಹಾಜರಾಗಬೇಕು ಪ್ರಾಕ್ಟೀಸ್ಗೆ. ಆಮೇಲೆ ಯಾರಿಗೂ ಪರ್ಸನಲ್ ಪ್ರಾಕ್ಟೀಸಸ್ ಎಲ್ಲ ಓನರ್ಸ್ಗೂ ಹೇಳ್ತಾ ಇದ್ದೀವಿ, ದಯವಿಟ್ಟು ಯಾರೇ ಬಂದು ಪರ್ಸನಲ್ ನಮ್ಮ ಪ್ರಾಕ್ಟೀಸ್ ಕೊಡಿ ಅಂದರೆ ದಯವಿಟ್ಟು ನಾವು ಅದಕ್ಕೆ ಅಲೋ ಮಾಡೋದಿಲ್ಲ, ಅನುಮತಿನೂ ಕೊಡೋದಿಲ್ಲ. ಬಿಕಾಸ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆ ಕೆಟ್ಟ ಹೆಸರು ನನಗೆ ಬರುತ್ತೆ, CWKಗೆ ಹೋಗಿ ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಅದಕ್ಕೆ ಯಾವ ಓನರ್ಸು ಮತ್ತು ಪ್ಲೇಯರ್ಸ್ ಎಲ್ಲ ಫೋನ್ ಮಾಡಿ ಕೇಳಿದಾಗ ನಾನು ಒಂದೇ ಹೇಳಿದೆ, ಇಲ್ಲ ನಾವು ಅದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ. ಯಾಕಂದರೆ ಎಲ್ಲೋ ಹೋಗಿ ಯಾವುದೋ ಒಂದು ಕಡೆ ಈಗ ಇಲ್ಲಿ ಅಂದರೆ ನಮಗೆ ಮೇಯ್ನ್ ಕೋಚ್ ಇದ್ದರು, ಮತ್ತು ನಮ್ಮ ನೀರಿರ್ತಾರೆ, ಎಲ್ಲ ನೀಟಾಗಿ ಟ್ರೈನ್ ಮಾಡ್ತಾರೆ ನಮ್ಗೆ ಏನು ಬೇಕು ಅಂತ. ನೀವು ಒರಿಜಿನಲ್ ಕಬಡ್ಡಿ ಟ್ರೈನ್ ಮಾಡೋಕ್ಕೆ ಹೋದಾಗ ಅವ್ರು ಒರಿಜಿನಲ್ ಕಬಡ್ಡಿ ಥರ ಹೇಳ್ಕೊಡಕ್ಕೆ ಹೋಗ್ತಾರೆ, ಅದಕ್ಕೆ ನಾವು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ತೊಂದರೆ ಆಗೋದು ಬೇಡ. ಅದಕ್ಕೋಸ್ಕರ ನಾನು ಏನಂದರೆ 3ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಿಮಗೆ ಪ್ರಾಕ್ಟೀಸ್ ಸೆಕ್ಷನ್ ಇರುತ್ತೆ. ನೀವೆಲ್ಲರೂ ಆ ಪ್ರಾಕ್ಟೀಸ್ ಸೆಕ್ಷನ್ ಭಾಗವಹಿಸ್ಬೋದು. ಥ್ಯಾಂಕ್ ಯು. ಎಲ್ಲ ತಂಡದವರಿಗೆ, ಮಾಲೀಕರಿಗೆ, ಕ್ಯಾಪ್ಟನ್ಗೆ ಮತ್ತು ಸ್ಪರ್ಧೆಗಳಿಗೆ ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಬರೋದಿಲ್ಲ ಅಂದರೂ ಗಲಾಟೆ ಮಾಡಿ ಕರೆಸ್ತಾರೆ, ನಾವು ಎಲ್ಲೆಲ್ಲೋ ನಮ್ದು ಅಂತ ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು, ಕೇಳಲಿಲ್ಲ. ನವರಸನ್ ಅವರು ಬರಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತೆ ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನ್ಸುತ್ತೆ, ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು.
ಅದ್ರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತ ಹೇಳಿ ಕೇಳ್ಪಟ್ಟೆ. ಹೇಳ್ಬೇಡಿ, ಕೆಲವರಿಗೆ ಆಗುತ್ತೆ, ಇವರು ಯಾರಿಗೂ ಆಗಿಲ್ವಾ? ಆಗಿದೆ ಅಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ಗಾಡ್ ಗ್ರೇಸ್ ನೋಡಿ, ಆಟ ಅಂದ್ಮೇಲೆ ಆಟದಲ್ಲೇ ನಾವು ಎಲ್ಲಾನು ತಗೋಬೇಕಾಗ್ತದೆ. ಇಲ್ಲಿ ಯಾವುದೇ ತರ ಅಗ್ರೆಸಿವ್ ಆಗಿ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಟದ ಮನೋಭಾವವನ್ನು ಇಟ್ಕೊಂಡೇ ನಾವು ಪ್ಲೇಯರ್ಸ್ ಎಲ್ಲ ನಾವು ಫೀಲ್ಡ್ಗೆ ಇಳಿಬೇಕಾಗ್ತದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆರೋಗ್ಯ ಮುಖ್ಯ. ಆರೋಗ್ಯವೇ ಭಾಗ್ಯ, ಸೌಭಾಗ್ಯ. ಅದು ಇದ್ರೆ ಎಲ್ಲ ನಡೀತದೆ, ಇಲ್ಲಾಂದ್ರೆ ಒಂದು ಹೆಜ್ಜೆನೂ ಮುಂದೆ ಹೋಗಕ್ ಆಗಲ್ಲ. ಸರ್ ಸೌಭಾಗ್ಯ ಯಾರು ಅಂತ ಕೇಳ್ತವ್ರೆ. ಸೌಭಾಗ್ಯ ಯಾರು ಅಂತವ್ರೆ? ಸೌಭಾಗ್ಯ ಯಾರಂತ ಕೊನೆಯದಾಗಿ ಯಾರು ಗೆದ್ದು ಸಾಯಿ ಗೋಲ್ಡ್ ಕಪ್ ನ ಗೆದ್ದು ಬರ್ತಾರಲ್ಲ ಅವರೇ ಸೌಭಾಗ್ಯ. ಅವರು ಪುಷ್ಪ ಸರ್, ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅವ್ರು ನನಗೆ ಮೊನ್ನೆ ನಾನು ಕೇಳಿದೆ, ನವರಸನ್ ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ. ನಾನು ಯಾಕೆ ಸರ್ ದುಡ್ಡು ಅಂದ್ರು ನನ್ಗೆ, ಹೇಳ್ರಿ ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ. ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿ ಚೆಕ್ ಬರೆದು ಸೈನ್ ಹಾಕಕ್ ಹೋದ್ರು. ಹಾಗೆ ನವರಸನ್ ನನಗೆ ಸ್ವಲ್ಪ ಆರೋಗ್ಯ ಕಮ್ಮಿ ಇದೆ, ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು. ಸರ್ ಅದು ಒಂದು ಕೇಳ್ಬೇಡಿ ಸರ್, ನನ್ನ ಕೈಯಲ್ಲಿ ಆಗಲ್ಲ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆರೋಗ್ಯ ಸಾಲ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಹಾಗೆ ಯಾರ ಆರೋಗ್ಯವನ್ನ ಯಾರು ಕೂಡ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೋಬೇಕು. ಅದರಿಂದ ನಾನು ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಇನ್ನೇನು 5, 6ನೇ ತಾರೀಕು ಮ್ಯಾಚ್ ಏನು ಇಲ್ಲೇ ನಮ್ಮ ನಾಗರಬಾವಿ ಅದೇ ಮಾಡಿಲ್ವಾ? ಕಿಂಗ್ಸ್ ಸ್ಟೇಡಿಯಂ ಅಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ, ಅಲ್ಲೇ ಮಾಡಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನ್ ಅವರು ಒಳ್ಳೆ ಸ್ಟೇಡಿಯಂ, ಅದು ತುಂಬಾ ಚೆನ್ನಾಗಿದೆ. ನಾನು ಕಂಟಿನ್ಯೂ ಸ್ಟೇಡಿಯಂ ಕೊಡ್ತೀನಿ ಅಂದ್ರು ಬೇಡ ಅಂದ್ಬಿಟ್ರು. ನಮ್ ಸರ್ಕಾರ ಮಟ್ಟದಲ್ಲಿ ನನ್ನ ಲೆವೆಲ್ ಅಲ್ಲಿ ಇದೆ, ಅದು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ಬೇಡ ಅಂದ್ರು. ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ, ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಅವರಿಗೆ ಬಿಟ್ಟಿದ್ದೀನಿ. ಬಹುಶಃ ಒಟ್ಟು ಎಷ್ಟು ಟೀಮ್ ಆಯ್ತು? 7 ಆಗಿದ್ಯಾ? 7 ಟೀಮ್ ಈಗೇನು ತಯಾರಿ ಆಗಿದೆ. ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ರೂ ಕೂಡ ಈಗ ಮ್ಯಾಚ್ ಆಡ್ಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಬೇಕು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಬಹುಶಃ ಇವತ್ತೇನು ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಇಲ್ಲಿ ಎಲ್ಲ ಕ್ವೀನ್ಸ್ ನಿಂತಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಕ್ಯಾಪ್ಟನ್ ನಿಖಿತಾ ಅವರು ನೋಡಿ, ಅವರು ಇಲ್ಲೇ ನಿಂತಿದ್ದಾರೆ. ಅವರ ನೇತೃತ್ವದಲ್ಲಿ ಟೀಮ್ ಚೆನ್ನಾಗಿ ಯಶಸ್ವಿಯಾಗಿ ಗೆದ್ದು ಬರ್ಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮತ್ತೆ ಎಲ್ಲಾ ಟೀಮ್ಗಳು ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಇವತ್ತೇನು ಸೇರಿದೀವಿ, ಈ ಒಂದು ಶುಭ ಸಂದರ್ಭ ಯಾವತ್ತೂ ಇರಬೇಕು. ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸುವಂತ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ನನ್ನ ಸಹಕಾರ ಈ ಸ್ಪೋರ್ಟ್ಸ್ ಎನಿ ಟೈಮ್ ಇರುತ್ತೆ. ಈಗೇನು ಅಪ್ಪು ಕಪ್ಪು ಕೂಡ ನಿನ್ನೆ ಚೇತನ್ ಅವರು ಟೀಮ್ ನಾಳೆ ಸಾಯಂಕಾಲ ಯಾವ ಹೋಟ್ಲದು ಶೆಲ್ಟನ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಸೌತ್ ಇಂಡಿಯಾ ಮಟ್ಟದಲ್ಲಿ ಈ ಸತಿ ಮಾಡ್ತಾ ಇದೀವಿ. ಕರ್ನಾಟಕ ಟೀಮ್ ನ ಸಾಯಿ ಗೋಲ್ಡ್ ಪ್ಯಾಲೇಸ್ ಲೀಡ್ ಮಾಡುತ್ತೆ. ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳ 4 ಸ್ಟೇಟ್ ಟೀಮ್ಗಳು ಈ ಸ್ಪರ್ಧೆಯಲ್ಲಿ ಇರ್ತಾರೆ. ಈ ಸತಿ ಅಪ್ಪು ಕಪ್ಪು ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಬಹಳಷ್ಟು ಜನ ನಮ್ಮ ಫಿಲಿಂ ಸ್ಟಾರ್ಸ್ ಬರ್ತಾರೆ, ಅವರು ಕೂಡ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ
ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ಇನ್ನೇನು 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಲ್ಲೇಶ್ವರಂ ಶಾಖೆ ಶುಭಾರಂಭಗೊಳ್ಳಲಿದೆ. ತಾವು ಕೂಡ ಎಲ್ಲರೂ ಕೂಡ ಬಂದು ಆ ಮಲ್ಲೇಶ್ವರಂ ಶಾಖೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಗೆ ನನಗೆ ಶುಭಾರೈಕೆಯನ್ನ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಗ್ಬೋದು, ಮತ್ತೊಂದು ಸಿನಿಮಾಗಳಿಗಾಗ್ಬೋದು, ಮತ್ತೆ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ನನಗೆ ಎಷ್ಟೋ ಸಿನಿಮಾಗಳಿಗೆ ಇಲ್ಲಿ ಬರುವಂತ ಈವೆಂಟ್ಸ್ ಆಗುವಂತ ಸಿನಿಮಾಗಳಿಗೆ ನಾನು ಯಾವತ್ತಾದ್ರೂ ಹೋಗಿ ಸರ್ ಈ ಸಿನಿಮಾದೊಂಚೂರು ಸ್ಪಾನ್ಸರ್ಶಿಪ್ ಮಾಡಿ ಅಂದ್ರೆ ಸುಮಾರು ಸಿನಿಮಾಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಅಪ್ಪು ಸರ್ದು ಜೇಮ್ಸ್ ಸಿನಿಮಾಗೂ ನಮ್ಮ ಸಾಯಿ ಗೋಲ್ಡೇ ಸ್ಪಾನ್ಸರ್ಶಿಪ್ ಆಗಿದೆ ಈವೆಂಟ್ಗೆ, ಲಾಸ್ಟ್ ಈವೆಂಟ್ಗೆ. ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಿನಿಮಾ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಒಂದು ಏನಂತಾರೆ, ಒಂದು ಸಾಥ್ ಕೊಡೋದಂತರ, ಒಂದು ಜೊತೆಲಿ ನಿಲ್ಲೋದು, ಸಹಕಾರ ಕೊಡೋದಾಗ್ಬೋದು, ಇದೆಲ್ಲ ನಮ್ಮ ಸರವಣ ಸರ್ ಯಾವಾಗಲೂ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ತರ ಕಬಡ್ಡಿಗೆ ಇವತ್ತು ನೋಡಿ ಎಲ್ಲ ಹೆಣ್ಮಕ್ಳಿಗೂ 10,000 ರೂಪಾಯಿ ವೋಚರ್, ಕ್ಯಾಪ್ಟನ್ಸ್ಗೆ 20,000 ವೋಚರ್ ಅನೌನ್ಸ್ ಮಾಡಿದ್ರು. ಬಟ್ ಈ ತರ ಒಂದು ಸಪೋರ್ಟ್ ಕೊಟ್ಟಾಗ ಎಲ್ಲರೂ ಅವ್ರಿಗೂ ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಎಲ್ಲರೂ ಸಪೋರ್ಟ್ ಮಾಡೋಣ. ಅವ್ರದ್ದು ಶಾಖೆ 10ನೇ ತಾರೀಕು ಓಪನ್ ಆಗ್ತಿದೆ ಮಲ್ಲೇಶ್ವರಂದು, ಅದಕ್ಕೆ ಎಲ್ಲರೂ ಬಂದು ನಾವು ಶುಭ ಹಾರೈಸೋಣ. ಸುದೀಪ್ ಅವರೇ ಬರ್ತಾ ಇದ್ದಾರೆ, ಇನಾಗ್ರೇಷನ್ ಅವ್ರ ಕೈಯಿಂದನೇ ಮಾಡ್ತಾ ಇದ್ದೀನಿ. ಓ ವಾವ್, ಸೂಪರ್ ಸರ್, ಆಲ್ ದಿ ವೆರಿ ಬೆಸ್ಟ್. ನನಗೂ ನೆನಪಿದೆ ಸರ್, ಶೋರೂಮ್ ಇನಾಗ್ರೇಷನ್ ಹೋಸ್ಟಿಂಗ್ ಕೂಡ ನಾನು ಮಾಡಿದೆ. ಒಂದಾದ್ಮೇಲೆ ಒಂದು ಶೋರೂಮ್ಸ್ ಬರ್ತಾ ಇದೆ. ನಿಮ್ ಮನೆಗೆ ಲಕ್ಷ್ಮಿ ಸೇರ್ತಾ ಇರ್ಲಿ, ಅದೇ ಲಕ್ಷ್ಮಿಯಿಂದ. ಸೊ ಫ್ರಮ್ ಆಲ್ ದ ಟೀಮ್, ಕ್ಯಾಪ್ಟನ್ಸ್ ಅಂಡ್ ಪ್ಲೇಯರ್ಸ್, ಕ್ಯಾಪ್ಟನ್ಸ್ ಅಂಡ್ ಪ್ಲೇಯರ್ಸ್ ಎಲ್ಲರೂ ದಯವಿಟ್ಟು ಬನ್ನಿ ಒಂದು ಫೋಟೋ